2 ದಿನಗಳಿಂದ ವೀಕ್ಷಕರೇ ನೀವು ಗಮನಿಸಿರಬಹುದು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಏನು ಹಗರಣ ನಡೆದಿತ್ತು ಅದರ ಬಗ್ಗೆ ಇಡಿ ರೇಡ್ ಕೂಡ ಆಗಿತ್ತು. ಅದರ ಸ್ಫೋಟಕ ಮಾಹಿತಿಯನ್ನ ಪವರ್ ಟಿವಿ ಇಡ್ತಾ ಇದೆ ನಿಮಗೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ, ಅದರ ಸ್ಫೋಟಕ ಮಾಹಿತಿ. ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತ. ಅಭ್ಯರ್ಥಿಗಳಿಗೆ ರೆಸಾರ್ಟ್ನಲ್ಲಿ ನೀಡಲಾಗ್ತಾ ಇತ್ತು ತರಬೇತಿ. ಹೌ ಟು ಫಿಲ್ ದ OMR ಅಂತ ರೆಸಾರ್ಟ್ ಅಲ್ಲಿ ಟ್ರೈನ್ ಮಾಡ್ತಾ ಇದ್ರು. ಇಡಿ ಅಧಿಕಾರಿಗಳ ದಾಳಿಯಿಂದ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ರೆಸಾರ್ಟ್ ಮೇಲೆ ದಾಳಿ ಮಾಡಿ ಸಿಸಿಟಿವಿ ಫುಟೇಜ್ಗಳನ್ನ ಇಡಿ ಟೀಮ್ ಸಂಗ್ರಹ ಮಾಡಿದೆ. ಅಭ್ಯರ್ಥಿಗಳ ಸಮೇತ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಕ್ಯಾಂಡಿಡೇಟ್ಸ್ ಇದ್ರಲ್ಲ, ದುಡ್ಡು ಕೊಡ್ತಾ ಇದ್ರಲ್ಲ, ಕ್ಯಾಂಡಿಡೇಟ್ಸ್ ಗಳನ್ನ ರೆಸಾರ್ಟ್ ಕರ್ಕೊಂಡು ಹೋಗಿ ಮೊದಲೇ ಇಂತಿಂತ ಕ್ವೆಶ್ಚನ್ ಇದೆ ಅಂತ ಹೇಳಿ OMR ಶೀಟ್ ಕೊಟ್ಟು ABCD ಯಾವ್ಯಾವ್ದಕ್ಕೆ ಏನೇನ್ ಮಾರ್ಕ್ ಮಾಡಬೇಕು ಅಂತ ಹೇಳಿ ಟ್ರೈನ್ ಮಾಡ್ಲಾಗ್ತಾ ಇತ್ತು. ಏನ್ ನಡೀತಾ ಇದೆ ರೀ? ಮುಚ್ಚಾಕ್ರಿಯ ಕೆಪಿಎಸ್ಸಿನ ಹೋಗ್ಲಿ, ಯಾಕೆ ಬೇಕು ಕೆಪಿಎಸ್ಸಿ? ಏನಕ್ಕೆ ಬೇಕು? ಈ ತರ ರೆಸಾರ್ಟ್ ಕರ್ಕೊಂಡು ಹೋಗಿ OMR ಫಾರ್ಮ್ ನ ಫಿಲ್ ಮಾಡೋದನ್ನ ಹೇಳ್ಕೊಡ್ತೀರಾ ಅಂತಂದ್ರೆ ಏನಕ್ಕೆ ಅವಶ್ಯಕತೆ ಇದೆ? ಸರ್ಚ್ ವಾರೆಂಟ್ ಪಡೆದು ತೆರಳಿದ್ರು ಇಡಿ ಅಧಿಕಾರಿಗಳು. ಅವ್ರಿಗೊಂದು ದೊಡ್ಡ ಶಾಕ್ ಆದಿತ್ತು. ಶಾಂತ ಹೊಸಮನಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಬೇರೆ ಕಡೆ ಹೊರಟೋಗಿದ್ದಾರೆ, ಬೇರೆ ಪ್ರದೇಶಕ್ಕೆ ತೆರಳಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಗೋವಾ, ಮೈಸೂರು ಅನ್ನೋ ಮಾಹಿತಿ ಇದೆ. ಅಧಿಕಾರಿಗಳಿಗೆ ಕನ್ಫ್ಯೂಷನ್ ತಲೆಬಿಸಿದೆ. ಬಟ್ ದೇ ವಿಲ್ ಫೈಂಡ್ ಔಟ್. ಅಭ್ಯರ್ಥಿಗಳಿಂದ ತಪ್ಪೊಪ್ಪಿಗೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅದಕ್ಕೆ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ದಾಳಿಗೆ ಒಳಗಾದ ಕೆಲವೊಂದು ಅಭ್ಯರ್ಥಿಗಳು ತಪ್ಪೊಪ್ಪಿಗೆಯನ್ನ ನೀಡಿದ್ದಾರೆ. ಅಭ್ಯರ್ಥಿಗಳ ಹೇಳಿಕೆಯಿಂದ ಮತ್ತಷ್ಟು ಸಾಕ್ಷ್ಯಗಳ ಸಂಗ್ರಹಕ್ಕೆ ಇಡಿ ಮುಂದಾಗಿದೆ. ಎಂಥ ಹೊಲಸು ಕೆಲಸ ಮಾಡಿದ್ದಾರೆ ನೋಡ್ರಿ. ಕೆಪಿಎಸ್ಸಿಯಲ್ಲಿ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಎಂತ ಹೊಲಸು ಅಂತ ಅನ್ಸುತ್ತೆ. ಈ ಚಂದ ಕೆಪಿಎಸ್ಸಿ ಎಕ್ಸಾಮ್ ಯಾಕೆ ಮಾಡಬೇಕು ವೆಂಕಟೇಶ್? ಅಲ್ವಾ, ಬೋರ್ಡ್ ಹಾಕ್ಬಿಟ್ಟು ಇಷ್ಟಿಂತದಕ್ಕೆ ಇಷ್ಟಿಷ್ಟು ದುಡ್ಡು ಅಂತ ಹೇಳಿ ದುಡ್ಡು ಇಸ್ಕೊಂಡು ಎಕ್ಸಾಮ್ ಮಾಡ್ಬೋದು. ಅಭ್ಯರ್ಥಿಗಳನ್ನ ಮೊದಲೇ ರೆಸಾರ್ಟ್ ಕರ್ಕೊಂಡು ಹೋಗಿ OMR ಫಾರ್ಮ್ ನ ಫಿಲ್ ಮಾಡೋದು, ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ರಂತಲ್ಲ ಇವ್ರ ಯೋಗ್ಯತೆಗೆ. ಏನ್ ಹೇಳ್ತೀರಿ ವೆಂಕಟೇಶ್? ಹೌದು ಸಿಂಧೂರ, ಏನಂದ್ರೆ ಅಧಿಕಾರ ಮತ್ತು ಹಣದ ಆಸೆಗೋಸ್ಕರ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂತದ್ದು ಕೆಪಿಎಸ್ಸಿಯಲ್ಲಿ ಕಂಡು ಬಂದಿದೆ. ಹಾಗಾಗಿ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಆದರೆ ಕೇವಲ ತನಿಖೆಗೆ ಸೀಮಿತವಾಯಿತೇ ಹೊರತು ಮುಂದೆ ಏನೂ ಆಗಿಲ್ಲ. ಹೀಗಾಗಿ ಇಡಿ ಅಧಿಕಾರಿಗಳು ಕೂಡ ಕಳೆದ 2 ದಿನಗಳಿಂದ ಕೂಡ ದಾಳಿಯನ್ನ ಮಾಡೋದು, ದಾಳಿಯ ಸಂದರ್ಭದಲ್ಲಿ ಅನೇಕ ಸ್ಫೋಟಕ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ಈ ಅಭ್ಯರ್ಥಿಗಳ ನೇಮಕಾತಿಗೆ 70 ರಿಂದ 80 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಇದ್ರು. ಈ ಹಣವನ್ನು ಪಡೆದುಕೊಳ್ಳೋದಕ್ಕೂ ಮುಂಚೆ ಇವರು ಮಾಡ್ತಾ ಇದ್ದಂತ ಕೆಲಸ ಅಂದ್ರೆ ಈ ಅರ್ಹ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇವ್ರನ್ನ ಕರ್ಕೊಂಡೋಗಿ ರೆಸಾರ್ಟ್ಗಳಲ್ಲಿ ಕೂರಿಸಿ ಯಾವ ರೀತಿಯಾಗಿ ಎಕ್ಸಾಮ್ ಅನ್ನ ಬರೀಬೇಕು, ಯಾವ ಆನ್ಸರ್ಗೆ ಯಾವ ರೀತಿಯಾಗಿ ಟಿಕ್ ಮಾರ್ಕ್ ಬೇಕು ಅನ್ನೋದನ್ನು ಕೂಡ ಇವರಿಗೆ ಒಂದು ಟ್ರೈನಿಂಗ್ ಅನ್ನ ಕೂಡ ಕೊಟ್ಟಿದ್ರು. ಆ ಒಂದು ರೆಸಾರ್ಟ್ಗಳು ಮತ್ತು ಹೋಟೆಲ್ಗಳೇನಿದ್ದು ಅಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು. ಸೊ ಅಲ್ಲಿಗೂ ಕೂಡ ಸರ್ಚ್ ವಾರೆಂಟ್ ಗಳನ್ನ ಪಡೆದುಕೊಂಡು ಅಧಿಕಾರಿಗಳು ಕೂಡ ಹೋಗಿ ತಲಾಶನ ಮಾಡ್ತಾ ಇದ್ದಾರೆ. CCTVಗಳನ್ನು ಕೂಡ ಕಟ್ ಮಾಡಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಈ ಕೆಲವು ಅಭ್ಯರ್ಥಿಗಳು ಕೂಡ ತಾವು ಮಾಡಿರುವಂತಹ ತಪ್ಪು ಏನಿದೆ ಅವರಿಗೆ ಅರಿವಾಗಿರುವಂತದ್ದು. ಹಾಗಾಗಿ ಅವರು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ಕೊಡೋದಕ್ಕೆ ಅಧಿಕಾರಿಗಳ ಮುಂದೆ ಬಂದಿದ್ದಾರೆ. ಅಂತವ್ರನ್ನು ಕೂಡ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ಕೆಪಿಎಸ್ಸಿಯ ಸದಸ್ಯ ಆಗಿರುವಂತಹ ಶಾಂತ ಹೊಸಮನಿ ಏನಿದ್ದಾರೆ ಅವರು ಕೂಡ ಈಗ ತಲೆಮರೆಸಿಕೊಂಡಿರುವಂತಹದ್ದು. ಹಾಗಾಗಿ ಅವರನ್ನ ಹುಡುಕಾಟ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಗೋವಾ, ಮೈಸೂರು ಸೇರಿದಂತೆ ಬೇರೊಂದು ಕಡೆ ಅವರು ಹೋಗಿರುವಂತಹ ಶಂಕೆ ಇರೋದ್ರಿಂದಾಗಿ ಅಧಿಕಾರಿಗಳು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕೇವಲ ಇಷ್ಟೇ ಅಲ್ಲದೆ ಬೇರೆ ಬೇರೆ ಯಾವ ರೀತಿಯಾಗಿ ಇವರು ಭ್ರಷ್ಟಾಚಾರವನ್ನು ಮಾಡಿದ್ರು ಅನ್ನೋದಕ್ಕೂ ಕೂಡ ಸಾಕ್ಷಿ ಸಮೇತವಾಗಿ ಈಗ ಇಡಿ ಅಧಿಕಾರಿಗಳು ಪತ್ತೆಯನ್ನ ಹಚ್ತಾ ಇದ್ದಾರೆ. ಇದರಿಂದ ಬೇರೆ ಎಲ್ಲರಿಗೂ ಕೂಡ ಸಂಕಷ್ಟ ಅಂತ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಇವರು ಸಿಕ್ಕ ನಂತರ ಮತ್ತಷ್ಟು ವಿಚಾರಗಳು ಕೂಡ ಹೊರಗಡೆ ಬರುವಂತದ್ದು ಸಿಂಧೂರ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.